ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ 21 ಕನ್ನಡ ವ್ಯಾಕರಣ 10ನೇ ತರಗತಿಯ ಸಿರಿಗನ್ನಡ. ಇದರಲ್ಲಿ ಅರ್ಥವಿದೆ, ಕರಿಪರಿಚಯ ಇದೆ. ಮೊದಲನೇದು ಭಾಗ್ಯಶಿಲ್ಪಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಇದನ್ನು ಬರೆದವರು ಡಿ.ಎಸ್. ಜಯಪ್ಪಗೌಡ. ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ತಾಲೂಕಿನ ದಾರದಹಳ್ಳಿಯವರು. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಇಂತಹ ಸುಮಾರು ಕೃತಿಗಳನ್ನು ಬರೆದು ಸುಮಾರು ಸಂಶೋಧನಾ ಬಹುಮಾನಕ್ಕೆ ಕೂಡ ಇವರು ಭಾಜನರಾಗಿದ್ದಾರೆ. ಅರ್ಥ, ಈ ಇದರಲ್ಲಿ ಬರುವಂಥ ಅರ್ಥವನ್ನು ನೋಡ್ತಾ ಹೋಗೋಣ. ಆಸ್ತಿಭಾರ ಬುನಾದಿ, ಗಿರಣಿ ಅಂದರೆ ಹತ್ತಿಯನ್ನು ಬೆಳೆಸುವವ ಅಥವಾ ನೂಲು ಮಾಡುವವ ಅಥವಾ ಧಾನ್ಯವನ್ನು ಬೀಳಿಸುವವ ಅಥವಾ ಯಂತ್ರ. ತಾಂತ್ರಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದು ಪದ ಇದಾಗಿದೆ. ಮುಕ್ತ ಅಂದರೆ ಕಂಠ ಅಥವಾ ತೆರೆದ ಮನಸ್ಸು ಅಂತ ಹೇಳ್ತೇವೆ. ವೈಜ್ಞಾನಿಕ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ ಅಥವಾ ಹಂಬಲ ಅಥವಾ ಬಯಕೆ. ಶತಮಾನೋತ್ಸವ ಅಂದರೆ 100 ವರ್ಷ ತುಂಬಿದ ಸಂದರ್ಭದಲ್ಲಿ ಆಚರಿಸುವಂತಹ ಒಂದು ಉತ್ಸವ. ಸುಪರ್ದಿ ಅಂದರೆ ವಶ, ಧೈರ್ಯ ಅಂದರೆ ದೃಢತೆ, ಹರಿಕಾರ ಅಂದರೆ ಮುಂದಾಳು, ಕಾಮಗಾರಿ ಅಂದರೆ ಕೆಲಸ, ಗೊಮ್ಮಟ ವ್ಯಕ್ತಿತ್ವ ಅಂದರೆ ಉನ್ನತ ವ್ಯಕ್ತಿತ್ವ, ದೂಷಣೆ ಅಂದರೆ ನಿಂದನೆ. ಇನ್ನು ಮುಂದೆ ಟಿಪ್ಪಣಿಗಳನ್ನು ನೋಡ್ತಾ ಹೋಗೋಣ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಚಾಪ್ಟರಲ್ಲಿ ಬರುವಂಥದ್ದು. ರಿಚಲ್ಡ್ ಅಂದರೆ ಒಂದು ಇಂಗ್ಲಿಷ್ ಪದ, ಅದನ್ನು ಪ್ರತಿನಿಧಿ ಅಂತ ಹೇಳುವಂಥ ಕನ್ನಡ ಪದ ಇದೆ. ಸ್ಯಾನಿಟರಿ ಅಂದರೆ ಇಂಗ್ಲಿಷ್ ಪದ, ನಿರ್ಮಲೀಕರಣ ಅಥವಾ ಆರೋಗ್ಯದ ರಕ್ಷಣೆಗೆ ಸಂಬಂಧಿಸಿದಂತಹ ಒಂದು ವಸ್ತು. ದಿವಾನ ಅಂದರೆ ಪರ್ಷಿಯನ್ ಪದ, ಸಚಿವ, ಮಂತ್ರಿ, ಹಿರಿಯ, ಮುಖ್ಯ ಕಾರ್ಯಭಾರಿ. ಮನ್ವಂತರ ಅಂದರೆ ಒಂದು ಮನುವಿನ ಕಾಲ, ಇದು ಸಂಸ್ಕೃತದ ಭಾಷೆಯ ಸೊಬಗು, ಇದು ಗ್ರಾಮರ್ ಪಾರ್ಟ್. ಒಂದೇ ಶಬ್ದ ಆದರೆ 2 ಅರ್ಥ, ಇವು ಕನ್ನಡದಲ್ಲಿ ಹೇರಳವಾಗಿದೆ. ಉದಾಹರಣೆಗೆ ಕೆರೆ. ಜೋರಾಗಿ ಮಳೆ ಸುರಿದ ಕಾರಣ ಕೆಂಪಾಬುದ್ದಿ ಕೆರೆಯು ತುಂಬಿತು. ಎರಡನೇ ಉದಾಹರಣೆ, ಅವನು ಮೈಯೆಲ್ಲ ಕೆರೆದುಕೊಂಡನು. ನೋಡ್ಬೋದು, ಫಸ್ಟ್ ಕೆರೆ ಮತ್ತು ಸೆಕೆಂಡ್ ಕೆರೆಗೂ ಪದ ಬರೆಯುವ ರೀತಿ ಎಲ್ಲ ಸೇಮ್ ಇದೆ, ಆದರೆ ಅರ್ಥ ಡಿಫರೆಂಟ್ ಆಗಿದೆ. ಇನ್ನೊಂದು ಇಂಥದ್ದೇ ಬರೆ. ಹೇಳಿದ್ದನ್ನು ಬರೆದುಕೊಳ್ಳುವಾಗಲೂ ತಪ್ಪಾಗುವುದೇ, ತಪ್ಪು ಮಾಡಿದರೆ ಬರೆ ಹಾಕಿಬಿಟ್ಟೇನು. ತೊರೆ. ಗುಡ್ಡದಿಂದ ಇಳಿದು ಬರುತ್ತಿದ್ದ ತೊರೆಯು ನೀರಿನಲ್ಲಿ ಮೂಡತೊಡೆದನು. ಆತ ಕಾಶಿಗೆ ಹೊರಟು ಹೋದನು. ಲೇಖನ ಚಿಹ್ನೆಗಳು. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದುದು. ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳು ಎನ್ನುತ್ತೇವೆ. ತುಂಬ ಇಂಪಾರ್ಟೆಂಟ್ ಬರ್ತದೆ. ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟ ಅರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣ ಉಂಟು ಮಾಡುವುದು. ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಗತ್ಯ. ಅದರಲ್ಲಿ ಮೊದಲನೆಯದು ಪೂರ್ಣ ವಿರಾಮ. ಒಂದು ಪ್ರಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲೇಬೇಕು. ತುಂಬ ಇಂಪಾರ್ಟೆಂಟ್. ಫುಲ್ ಸ್ಟಾಪ್. ಉದಾಹರಣೆಗೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅಥವಾ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡಿದ್ದರು. ಈ ಥರ ಒಂದು ಪೂರ್ಣ, ಯಾರು ಯಾವುದನ್ನು ಏನು ಕೆಲಸ ಮಾಡಿದ್ರು ಅಂತ ಪೂರ್ಣವಾಗಿ ಒಂದೇ ಸೆಂಟೆನ್ಸಲ್ಲಿ ಹೇಳಿದ ನಂತರ ಇಡುವಂಥ ಚಿಹ್ನೆಯನ್ನು ಪೂರ್ಣ ವಿರಾಮ ಅಂತ ಹೇಳ್ತೇವೆ. ಅರ್ಧ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಉಪವಾಕ್ಯಗಳು ಮುರಿದಾಗ ಈಚೆಯನ್ನು ಬಳಸಲಾಗುವಂಥದ್ದು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ತಾವು ಕಡಿಮೆ ಮಾತಾಡಿದ್ದೀರಿ ಆದರೆ ಹೆಚ್ಚು ಕೆಲಸ ಮಾಡಿದ್ದೀರಿ. ಎರಡೂ ಒಂದೇ ಥರದ ಸೆಂಟೆನ್ಸ್, ಬಟ್ ಅರ್ಧ ಆದ ನಂತರ ನಾವು ಹಾಕುವಂಥ ಚಿಹ್ನೆಯನ್ನು ಈ ಥರ ಹೇಳ್ತೇವೆ. ಅಲ್ಪ ವಿರಾಮ. ಸಂಬೋಧನೆಯ ಮುಂದೆ ಹಾಗೂ ಕರ್ತು, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಲೇಬೇಕು. ಬಟ್ಟೆ, ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ, ಇದು ಲಾಸ್ಟ್. ಇದು ಅಲ್ಲಿ ನಾವು ಹಾಕುವ ಹಾಗಿಲ್ಲ ಅಥವಾ ಅಲ್ಪ ವಿರಾಮವನ್ನು ಹಾಕಲಿಕ್ಕಿಲ್ಲ. ಕೊನೆಯದರ ಮೊದಲಿನವರೆಗೂ ಸುಮಾರು ಇದ್ದಾಗ ಈ ಥರ ಹಾಕಿ ಅಥವಾ ಅಲ್ಪ ವಿರಾಮ ಹಾಕಿ ಬರೆಯುವಂಥದ್ದನ್ನು ಅಲ್ಪ ವಿರಾಮ ಅಂತ ಹೇಳ್ತೇವೆ. ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನೆ ರೂಪದ ಪದ ಅಥವಾ ವಾಕ್ಯಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗ್ತದೆ. ದಾಶರಥಿ ಯಾರು, ಯಾವಾಗ, ಎಲ್ಲಿ, ಹೇಗೆ ಮುಂತಾದ ಪದಗಳನ್ನು ನಾವು ಪ್ರಶ್ನಾರ್ಥಕ ಪದಗಳು ಅಂತ ಹೇಳ್ತೇವೆ. ನಿಮಗೆ ಗೊತ್ತಿರ್ಬೋದು, ಇಂಗ್ಲೀಷಲ್ಲಿ ಡಬ್ ಹೆಚ್
ಕ್ವೆಶನ್ ಟ್ಯಾಗ್ಸ್ ಅಂತಾನೂ ಹೇಳ್ತೇವೆ. ಅಂದರೆ ವಾಟ್, ಹೌ ಅಂತ ಹೇಳುವಂತಹ ಕಾನ್ಸೆಪ್ಟ್ಗಳು. ಭಾವಸೂಚಕ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವಂಥದ್ದು. ಅಯ್ಯಯ್ಯೋ ಹೀಗಾಗಬಾರದಿತ್ತು. ಅಯ್ಯೋ ಅಂದರೆ ಬೇಜಾರ್. ಅಯ್ಯೋ ಶೇ ಬೇಜಾರ್, ಹೀಗಾಗಬಾರ್ದಿತ್ತು ಅಂತ ಹೇಳುವಂಥದ್ದು ಭಾವಸೂಚಕ. ಮುಂದೆ ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಅವರೇ ಈ ಥರ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗ್ತದೆ. ಶಿಕ್ಷಣವು ಕೆಲವೇ ನಮ್ಮ ಜನರ ಸ್ವತ್ತಾಗದೆ, ಕೇವಲ ನಮ್ಮ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು. ಇದನ್ನು ನಾವು ಬರೆದಿರ್ತಾರೆ. ಮುಂದೆ ವಾಕ್ಯವೇಷ್ಟನ ಚಿಹ್ನೆ. ಪಾರಿಭಾಷಿಕ ಪದವನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಅಥವಾ ಪ್ರಮುಖ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಹೇಳಲಾಗ್ತದೆ. ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸಲಾಗ್ತದೆ. ಇದು ನಮಗೆ ಬೇಕಾಗುವಂಥದ್ದು. ಅಲ್ಲಿ ಕನ್ನಡ ಅಂತ ಹೇಳಿದ ನಂತರ ಅಲ್ಲಿ ಇಂಗ್ಲಿಷ್, ಪರ್ಷಿಯನ್ ಲ್ಯಾಂಗ್ವೇಜಸ್ ಬಂತು. ಅದನ್ನು ನಾವು ವಾಕ್ಯವೇಶನ ಚಿಹ್ನೆಯಲ್ಲಿ ಹಾಕ್ತೇವೆ. ಆವರಣ ಚಿಹ್ನೆ, ಬ್ರ್ಯಾಕೆಟ್ಸ್. ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗ್ತದೆ. ನೋಡ್ಬೋದು, ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ. ಆಮ್ಲಜನಕ ಅಂತ ಹೇಳಿದರೆ ಇನ್ನೊಂದು ಹೆಸರು ಅದಕ್ಕೆ ಆಕ್ಸಿಜನ್. ಜಲಜನಕ ಅದಕ್ಕೆ ಇನ್ನೊಂದು ಹೆಸರು ಹೈಡ್ರೋಜನ್ಗಳು ಉತ್ಪತ್ತಿಯಾಗ್ತದೆ. H2O ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅಥವಾ ಅದರ ಸಪರೇಟ್ ಮಾಡಿದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಸಿಗ್ತದೆ ಅಂತ ಹೇಳ್ತೇವೆ. ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗ್ತದೆ. ಪಂಚಮಹಾವಾದ್ಯಗಳು. ವಾದ್ಯಗಳು ಅಂತ ಹೇಳಿದರೆ ಯಾವುದೆಲ್ಲ? ತಾಲ, ಹಲ್ಲಗ, ಗಂಟೆ, ಮೌನ, ಮೌರಿ, ಸನಾದಿ ಇಂಥವೆಲ್ಲವನ್ನ ನಾವು ಪಂಚಮಹಾವಾದ್ಯಗಳು ಅಂತ ಹೇಳ್ತೇವೆ. ಮುಂದೆ ಗ್ರಾಮರ್ ಪಾರ್ಟಲ್ಲಿ ಕಾಲ ನೋಡ್ತಾ ಹೋಗೋಣ. ಕಾಲ. ಧಾತುಗಳಿಗೆ ಉತ್ಥ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದಾಗ ಭೂತಕಾಲ, ವಾ ಸೇರಿದಾಗ ಭವಿಷ್ಯತ್ ಕಾಲ ರೂಪ ಉಂಟಾಗುತ್ತದೆ. ಧಾತುಗಳಿಗೆ ಕಾಲಸೂಚಕದ ಜೊತೆಗೆ ಅಖ್ಯಾತ ಪ್ರಖ್ಯಾತಗಳು ಸೇರಿದಾಗ ಪುರುಷವಾಚಕಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನು ಹೊಂದಲಾಗ್ತದೆ. ನೀವಿಲ್ಲಿ ತುಂಬ ಇಂಪಾರ್ಟೆಂಟ್ ನೋಡುವಂಥದ್ದು ಧಾತು ಕಾನ್ಸೆಪ್ಟಲ್ಲಿ ಒಂದು ಬಂದೇ ಬರುವಂತಹ, ಟೆಟ್ಟಿಗೆ ಬರುವಂತಹ ಒಂದು ಕ್ವೆಶನ್ ಆಗಿರ್ತದೆ. ವರ್ತಮಾನ ಕಾಲದಲ್ಲಿ ಉತ್ತಮ ಪುರುಷ ತಿನ್ನುತ್ತೇನೆ ಉತ್ತಾ ಬರ್ತದೆ, ಮಧ್ಯಮ ಪುರುಷದಲ್ಲಿ ಅನ್ನೂ ಬರ್ತದೆ, ಹಾಗೂ ಪ್ರಥಮ ಪುರುಷದಲ್ಲಿ ತಿನ್ನುತ್ತಾ ಥ ಬರ್ತದೆ. ಭೂತಕಾಲ ತಿಂದ ಬರ್ತದೆ, ತಿಂದೆ, ತಿಂದನು. ಭವಿಷ್ಯತ್ ಕಾಲದಲ್ಲಿ ತಿನ್ನುವೆನು, ತಿನ್ನುವೆ, ಆ ಥರ ಬರುವಂಥದ್ದು. ಮುಂದೆ ಕಾಲಪಲ್ಲಟ. ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವಂಥದ್ದೇ ಕಾಲಪಲ್ಲಟ. ಇಲ್ಲಿ ಒಂದು ಕಾಲ ಆಗ್ತಾ ಇದೆ, ಇನ್ನೊಂದನ್ನು ಕೆಲಸದ ಮೇಲೆ ಕ್ರಿಯೆಯ ರೂಪದಿಂದ ಹೇಳುವಂಥದ್ದು. ಹೀಗೆ ಕಾಲಪಲ್ಲಟವಾಗುವಾಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನದಲ್ಲೂ, ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲಿ ಪ್ರಯೋಗವಾಗುವವು. ಇದು ನೋಡಬೇಕು. ಕಾಲಪಲ್ಲಟ ಆಗ್ತಾ ಇರ್ತದೆ ಅಂದರೆ ಚೇಂಜಸ್ ಆಗ್ತಾ ಇರ್ತದೆ. ಎಲ್ಲಿಂದ ಎಲ್ಲಿಗೆ? ಭವಿಷ್ಯತ್ ಕಾಲದಿಂದ ವರ್ತಮಾನಕ್ಕೂ, ವರ್ತಮಾನದಿಂದ ಭವಿಷ್ಯತ್ ಕಾಲಗೂ. ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಅವನು ಒಳಗೆ ಊಟ ಮಾಡುವನು, ಊಟ ಮಾಡುತ್ತಾನೆ ಎಂದಾಗಬೇಕು. ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಅವಳು ಮುಂದಿನ ವಾರ ಬರುತ್ತಾಳೆ, ಭವಿಷ್ಯತ್ ಕಾಲ. ಅವಳು ಮುಂದಿನ ವಾರ ಬರುವಳು, ವರ್ತಮಾನ ಕಾಲ. ವಾಕ್ಯಗಳು. ಕರ್ತ, ಕರ್ಮ ಮತ್ತು ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯ ಎಂದೆನಿಸುವಂಥದ್ದು. ತುಂಬ ಇಂಪಾರ್ಟೆಂಟ್. ವಾಕ್ಯ ಅಂತ ಹೇಳಿದರೆ ಅದರಲ್ಲೆಲ್ಲ ಇರಬೇಕು. ಕರ್ತ ಇರಬೇಕು, ಕರ್ಮ ಇರಬೇಕು, ಕರ್ಣ ಇರಬೇಕು, ಎಲ್ಲ ಕಾನ್ಸೆಪ್ಟ್ಗಳಿದ್ದಾಗ ಅಷ್ಟೇ. ಈಗ ಬಂದನು, ಕರ್ತೃಪದ ಇಲ್ಲ. ಅವನು ಈಗ ತಾನೇ ತಿಂದನು, ಕರ್ಮ ಇಲ್ಲ. ಹುಡುಗ ಬುದ್ಧಿವಂತ,
ಕ್ರಿಯಾಪದ ಇಲ್ಲ. ಇಂತಹ ವಾಕ್ಯಗಳನ್ನು ಅಧ್ಯಾಹಾರಯುಕ್ತ ವಾಕ್ಯಗಳು ಎಂದ ಕರೆಯಲಾಗ್ತದೆ. ಅಂದರೆ ಕರ್ತು ಕರ್ಮ ಇಲ್ಲದೆ ಕೂಡ ವಾಕ್ಯ ಮಾಡ್ತದೆ, ಅದನ್ನು ಅಧ್ಯಾವಾಕ್ಯ ಅಂತ ಹೇಳ್ತೇವೆ. ವಾಕ್ಯದಲ್ಲಿ 3 ವಿಧ: ಸಾಮಾನ್ಯ, ಸಂಯೋಜಿಕ ಮತ್ತು ಮಿಶ್ರ ವಾಕ್ಯ ಅಂತ ಹೇಳ್ತೇವೆ. ಸಾಮಾನ್ಯ ವಾಕ್ಯ ಎಂದರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನ ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಫಾರ್ ದ ಸೀರೀಸ್ ಆಫ್ TET. Now I started with a Kannada grammar part, and next continue with the English as well, the science related concepts. Be aware and please subscribe and follow my channel. Thank you. Thanks a lot. ಉದಾಹರಣೆಗೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪರಾಕ್ನವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತಾಯಿತು. ಒಂದೇ ವಾಕ್ಯದಲ್ಲಿ ಕಾನ್ಸೆಪ್ಟ್ಸ್ಗಳಲ್ಲಿ ಎಷ್ಟೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಾಯಿತು, ಏನು ಕಾನ್ಸೆಪ್ಟ್ ಎಲ್ಲ ಬಂದಿದೆ ಅಲ್ವಾ, ಅದನ್ನು ನೋಡ್ಕೋಬೇಕು. ಈ ವಾಕ್ಯದಲ್ಲಿ ಆಯಿತು ಎಂಬ ಕ್ರಿಯಾಪದವಿದ್ದು ಹಬ್ಬಿ ಅಥವಾ ಮೀರಿ ಎಂಬ ಸಾಪೇಕ್ಷಕ ಕ್ರಿಯಾಪದಗಳು ಮಧ್ಯದಲ್ಲಿ ಬಂದಿದೆ, ಅಂದರೆ ಇನ್ ದ ಮಿಡಲ್ ಆಫ್ ದಿ ಸೆಂಟೆನ್ಸ್ ಬಂದಿದೆ. ಹಾಗಾಗಿ ಇದು ಕೂಡ ಸಾಮಾನ್ಯ ವಾಕ್ಯವೆಂದು ಪರಿಗಣಿಸಲಾಗುತ್ತದೆ. ನೋಡಲಿಕ್ಕೆ ಸುಮಾರು ದೊಡ್ಡ ಸೆಂಟೆನ್ಸ್ ಥರ ಆದರೂ ಕೂಡ ದಿಸ್ ಇಸ್ ಎ ಸಾಮಾನ್ಯ ವಾಕ್ಯ ಹೇಳಲಾಗ್ತದೆ. ಸಂಯೋಜಿತ ವಾಕ್ಯ ಅಂದರೆ ಏನು ನೋಡ್ತಾ ಹೋಗೋಣ. ಸಂಯೋಜಿತ ವಾಕ್ಯ ಎಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯಗಳಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನಿಸುವುದು. ಒಂದು ಸ್ವಾತಂತ್ರ್ಯ ವಾಕ್ಯ ಇರಬೇಕು, ಅದರೊಟ್ಟಿಗೆ ಸ್ಟ್ಯಾಂಡ್ ಬೈ ಆಗುವಂತಹ ಬೇರೆ ಸೆಂಟೆನ್ಸ್ಗಳನ್ನು ನಾವು ಹೇಳ್ತೇವೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ಆದ್ದರಿಂದ ವಿಶ್ವೇಶ್ವರ ಪರಾಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು. ಆ ಕಾರಣದಿಂದ ಅವರಲ್ಲಿಂದ ವರ್ಗಾಯಿಸಲಾಯಿತು. ಎಲ್ಲ ಸೇಮ್, ಅಲ್ಲಿ ಸೆಂಟೆನ್ಸ್ಗಳ ಮಧ್ಯದಲ್ಲಿ ಬೇರೇನೂ ಕಾನ್ಸೆಪ್ಟ್ ಇಲ್ಲ, ಬಟ್ ಇಲ್ಲಿ ಸೆಂಟೆನ್ಸ್ಗಳ ಮಧ್ಯದಲ್ಲಿ ಬೇರೆ ಲೇಖನ ಚಿಹ್ನೆಗಳನ್ನು ಹಾಕಿದ್ದಾರೆ. ಈ ವಾಕ್ಯ ಸಮೂಹದಲ್ಲಿ 3 ಬೇರೆ ಬೇರೆ ವಾಕ್ಯಗಳಿವೆ, ಆದರೆ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆ, ಒಂದರ ಮೇಲೆ ಇನ್ನೊಂದು ಸ್ಟ್ಯಾಂಡ್ ಬೈ ಆಗಿರೋದ್ರಿಂದ ಇದನ್ನು ಪೂರ್ಣ ವಾಕ್ಯ ಅಂತ ಹೇಳ್ತೇವೆ. ಮುಂದೆ ಮಿಶ್ರವಾಕ್ಯ. ಮಿಶ್ರವಾಕ್ಯ ಎಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನರಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರವಾಕ್ಯ ಎನ್ನುತ್ತೇವೆ. ಮಿಶ್ರವಾಕ್ಯ ಅಂದರೆ, ಈಗ ಮಿಶ್ರ ಅಂದರೆ ಏನು, 2-3 ಸೆಂಟೆನ್ಸ್ಗಳು ಸೇರಿ ಆಗುವಂಥದ್ದು. ಹಾಗಾಗಿ ಇಲ್ಲಿ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನರಾಗಿರಬೇಕು. Thanks a lot for watching. Please subscribe my YouTube channel called TET Shruti Peral. I have cleared MSc B.Ed along with the TET and the GPS year. Thanks a lot.